ದೇವೇಂದ್ರ ಎಂದು ಕೇಳಿದರು. ಹಾಗೆಂದುಕೊಳ್ಳಬಹುದು. ಕಾರಣ ಅನೇಕವಿದೆ. ಲಾಲಿಸಬೇಕು ಜಯ ಲಾಲಿಸಬೇಕು ಜಯ ನಿರ್ಜರರಾಯ ಲಾಲಿಸಬೇಕು ಜಯ ಬೇಡುವುದೇ ಘನಜಾನವು ಬರುತ್ತದೆ ಗೋಳು ಕುಡಿಸುವುದು ಬೀಳಲು ನೀರೇ ಲಾಲಿಸಬೇಕು ಜಯ. ಅದೇನು ನಿನ್ನ ಲಯ ತಪ್ಪುವುದು? ಈಗ ಇನ್ನು ಅದು ಕೂಡ ಇಲ್ಲ. ಅದೇನು ಎಲ್ಲಿ ಕಾಲ ಹಾಕ್ಬೇಕಂತಲೇ ಗೊತ್ತಾಗುದಿಲ್ಲ. ಮತ್ತೆ ನಿಮ್ಮಪ್ಪಣೆಯಂತೆ ಯಾರಂತೆ ಬಂದವರಲ್ಲಿ ವಿಚಾರಿಸಿದೆ. ಯಾರು ನೀವು, ಎಲ್ಲಿಂದ ಬಂದದ್ದು, ಯಾಕೆ ಬಂದದಂತ ಕೇಳಿದೆ. ಉತ್ತರ ಕೊಟ್ಟರು. ಅವರು ಮೊದಲೊಮ್ಮೆ ಇಲ್ಲಿಗೆ ಬಂದಿದ್ದಾರಂತೆ. ಹಿಂದೆ ಬಂದವರು? ಹೌದು. ಯಾರಿರಬಹುದು? ಶಂಕ ದುರ್ಗ ಬಿಡಾರ ಎಲ್ಲ ಒಟ್ಟು ಶಂಕ ದುರ್ಗಾದಿಗಳು. ಹೌದು. ಅವರು ಪುನಃ ಇಲ್ಲಿ ಬಂದಿದ್ದಾರೆ. ಅವರಾಗಿ ಬಂದದಲ್ಲ, ಮತ್ತೆ ಅವರ ಜೊತೆಯಲ್ಲಿ ಒಬ್ಬ ಅವರಿಗೆ ನೇತಾರ ಇದ್ದಾನೆ. ಯಾರವ? ಅವನೇ ಮೈಕಾಸುರ. ಮಹಿಷಾಸುರ. ಹೌದು. ಮಾಲಿನ್ಯ ಮಗ. ಸರಿ. ಅವನ ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ. ಅಷ್ಟು ಮಾತ್ರವಲ್ಲ, ಅವರ ಜೊತೆಯಲ್ಲಿ ಕೆಲವರು ಬೆಂಬಲಿಗರಿದ್ದಾರೆ. ಈಗ ಬಂದವರು ಅವರಿಗೆ ಸ್ವರ್ಗದ ಮೇಲೆ ಆಸೆ ಉಂಟು. ಅವರು ಬಿಟ್ಟು ಕೊಡ್ಬೇಕಂತೆ. ಇಲ್ಲವಾದ್ರೆ ನಮ್ಮ ಕತೆ ಮುಗಿಸ್ತಾರೆ. ಕೇಳಿದಕ್ಷರ ನುಡಿಯನ್ನು ಕೇಳಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅಸ್ಥಿರರಾದಂತಹ ಅಸುರರು ಸ್ವರ್ಗವನ್ನು ಏರಿದ್ದಾರೆ ಅಂತಾದ್ರೆ ಸರಿಯಾದ ಶಿಕ್ಷೆ ಆಗ್ಬೇಕು. ಬರಲಿ ನಮ್ಮವರು. ಬಂದಿಗೆ ಬೇಡರೇನು ದೇವತೆಗಳೇ, ಸೂಕ್ತ ಸಮಯದಲ್ಲಿ ಕರೆಸಿಕೊಳ್ಳುವರೆ ಕಾರಣ ಇದೆ. ಖಳನಾದಂತಹ ಮಹಿಷ ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ಸ್ವರ್ಗವನ್ನು ಆಡರಿದ್ದಾನೆ. ಅವನನ್ನು ಎದುರಿಸಬೇಕಾದ್ದು ನಮ್ಮ ಕರ್ತವ್ಯವೇ ಸರಿ. ಉತ್ತಮವಾದಂತಹ ಧನುಷರವನ್ನು ಹಿಡಿದುಕೊಳ್ಳಿ, ರಥವನ್ನು ಆಡರಿ, ಹೋಗೋಣ.
ಬಿಡುವುದು ಹಿರಿಯ ಮಗ ಬಿಡದು ಭವಿಷ್ಯವೆಲ್ಲವನೇ ತೋರೆ ಮುರಳಿ ಕಡೆಗೆ ಬೇಗ ನೆರೆಯದರೆ ಸರ್ವದೇವೆ ಈಗ ಬಿಳಿ ಗಜವನ್ನು ಹೇಳಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದೆಯ ಸಮರಕ್ಕೆ. ನೀನು ಬಂದದ್ದು ಲೇಸಾಯಿತು. ನನ್ನ ತಂದೆಯಾದ ವಿದ್ಯುನ್ಮಾಲಿಯನ್ನು ಕೊಲಿಸಿದಂತೆ ಆಮೇಲೆ ನನ್ನವರಾದ ಶಂಕದುರ್ಗಾಚಾರ್ಯರಿಗೆ ಆದಂತ ಅನ್ಯಾಯ ಸುರ ಪೀಠಕ್ಕೆ ಯೋಗ್ಯನಲ್ಲ. ಅದನ್ನ ಬಿಟ್ಟು ಹೊರಗೆ
ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಯಾಕೆ ಎತ್ತುಗಳನ್ನು ಮಾಡ್ತಾರೆ ಬ್ರಾಹ್ಮಣರು? ಯಾಕವನ್ನ ಕುಳಿತಂತ ಕನಕದಲ್ಲಿ ತಲೆಯನ್ನು ಕಡಿಯಿರಿ. ಅಷ್ಟು ಮಾತ್ರವೇ ಅಲ್ಲ, ಗೋಹತ್ಯ, ಶಿಶು ಹತ್ಯ, ಶ್ರೀ ಹತ್ಯ ಮಹಾಪಾತಗಳನ್ನು ಮಾಡಿರಿ. ನಿಮಗೆ ಇಷ್ಟ ಬಂದಾಗೆ ನಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತಾರೆ. ಸರ್ವರು ಕಾಲ ತಕ್ಕದ್ದು. ಈ ಹಿಂದೆ ಯಾಕ ಹೆಜ್ಜೆ ಎಲ್ಲ ಇಂದ್ರನ ಲೆಕ್ಕದಲ್ಲಿ ನಡೆಯುತ್ತಾ ಇತ್ತು. ಇನ್ನು ಮುಂದೆ ಎಲ್ಲ ಮಹಿಷಾತ್ಮನಾಗಬೇಕು. ಒಂದು ವೇಳೆ ತಪ್ಪಿದ್ರೆ ಕಠಿಣ ಶಿಕ್ಷೆ. ಎಚ್ಚರ. ಅದ್ಯಾರು? ಸೂರ್ಯ ಚಂದ್ರಾದಿಗಳೇ, ನಿಮಗಾದರೂ ಸರಿ, ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಗತಿ ನಿಮಗೆ. ಎಚ್ಚರ. ಸುರದವೀಶರು ಕೇಳಿ ದುರುಳರಿ ಪರಿಯಲಿ ಬೆರೆಯುತ್ತಾಲಿರಲು ನಾಗದಲ್ಲಿ ದೇವತೆಗಳೇ, ಸುರರ ತಾನೊಡಗು ಚರಿಸುತ್ತಾ ಗಿರಿ ಕಾನನದಲ್ಲಿ ಹರಿಚಂದನಾಕ್ಷಣ ಮರುಗಿ ಮಾಡುವುದೇ. ಏನು ಮಾಡೋಣ? ಹರಿಚಂದನಾಕ್ಷಣ ಮರುಗಿ ಮಾಡುವುದೇನು? ಸರದಿ ಯೋಗವರ ಪಾದದಲ್ಲಿಯೇ ಅರಿಕೆಗೈದರೆ ಹೋಗಿ ಕರುಣ ಸಾಗರ ನಮ್ಮ ಪೂರೈಯದೆ ಬಿಡನು ಕೃಪೆಯಲಿಯೇ ಅಕಟ. ದೇವತೆಗಳೇ, ಎಂತಹ ದುಸ್ತರ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಇಷ್ಟರ ತನಕ ಸ್ವರ್ಗಲೋಕದಲ್ಲಿ ರಾರಾಜಿಸುತ್ತಿದ್ದಂತಹ ನಾವೆಲ್ಲ ಗಿರಿ ಕಾನನಗಳಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ಒದಗಿ ಬಂತು. ಇದಕ್ಕೆ ಮೂಲ ಕಾರಣ ಮಹಿಷಾಸುರ. ಆತನಿಗೆ ಒಲಿದು ವರವನ್ನು ಕೊಟ್ಟವ ವಿಧಾತ ತಾನೆ. ಹಾಗಾದ್ರೆ ನಮಗೊದಗಿದಂತಹ ಕಷ್ಟವನ್ನು ಬ್ರಹ್ಮದೇವರಲ್ಲಿ ನಿವೇದಿಸಿಕೊಂಡೆವು ಅಂತಾದ್ರೆ ಸೂಕ್ತವಾದಂತಹ ಪರಿಹಾರ ಸಿಗಬಹುದು. ಆದ್ದರಿಂದ ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗೋಣ. ಹೊರೆಯಬೇಕಿಲ್ಲ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ. ಹೊರೆಯಬೇಕಿಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ. ದುರುಳರ ಟೊಳಿಯನ್ನು ಹೊರೆಯುವುದಿನ್ನೇನು? ತರೆಯುತ್ತು ಹೊರುವಳು ವಿಧಿಯ ನೀನೆ ಬಲ್ಲೆಯೇ. ಹೊರೆಯಬೇಕೆಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ. ದೇವತೆಗಳಾದಂತಹ ನಮ್ಮ ಆಗಮನವನ್ನು ಅರಿಯದಾದೆಯ ತಂದೆ, ನೇರವಾಗಿ ನಿನ್ನಲ್ಲಿಗೆ ಬರುವುದಕ್ಕೆ ಕಾರಣ ಇದೆ. ನಿನ್ನಿಂದಲೇ ವರವನ್ನು ಪಡೆದಂತಹ ಖಳ ಮಹಿಷ ನಮ್ಮ ಸ್ವರ್ಗಲೋಕವನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ನಮ್ಮೆಲ್ಲರನ್ನು ದೆಸೆಗಡಿಸಿದ. ಕೇವಲ ಸ್ವರ್ಗಲೋಕ ಮಾತ್ರವಲ್ಲ, 3 ಲೋಕವನ್ನು ಅಂಕೆಯಲ್ಲಿರಿಸಿಕೊಂಡು ದುರುಳನಾಗಿ ಮೆರೆಯುವಂತಹ ಮರುಳ ಮಹಿಷಾಸುರನನ್ನು ಕೊಂದು ನಮಗೊದಗಿದ ಕಷ್ಟವನ್ನು ಪರಿಹರಿಸಬೇಕು ತಂದೆ. ಅರಿತೆನರಿತೆನೋ ದುರುಳನ ಬಾದಿಯ ಹೊರೆಯುವ ಜಾಕಿನಿತನಲ್ಲಿಯೇ ಮರಿಗೆಲ್ಲವೂ ಹೊರಗೆಡಾಡಿತಿ ವಿರಜಿದ ತಪ್ಪವನು ಮೊದಲಲ್ಲಿಯೇ ಅರಿತೆನರಿತೆನ ವಿಜಾಧಿಪ ಬ್ರಹ್ಮದೇವ, ಅರಿತೇನಪ್ಪ. ನಿಮಗೆ
ನಿಮಗೆ ಒದಗಿ ಬಂದಿರುವ ಈ ದುಸ್ಥಿತಿಗೆ ಪರೋಕ್ಷವಾಗಿ ನಾನೇ ಕಾರಣ. ವರಬಲದಿಂದ ಮತ್ತನಾದಂತಹ ಆತ ನಿಮ್ಮನ್ನು ಈ ರೀತಿಯಾಗಿ ಗಾರುಗೆಡಿಸುತ್ತಾನೆ ಎನ್ನುವ ಹಾಗೆ ನಾನು ಭಾವಿಸಿರ್ಲಿಲ್ಲ. ಏನು ಮಾಡೋಣ, ಆ ಖಳ ಮಹಿಷನನ್ನು ವಧಿಸುವರೆ ಈಗ ನನ್ನಿಂದಲೂ ಸಾಧ್ಯ ಇಲ್ಲ ಇಂದ್ರ. ಹಾಗಾದ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಇಲ್ವೇ ಸ್ವಾಮಿ? ಒಂದು ದಾರಿ ಇದೆ. ಹಗೆಗಳಿಗೆ ವರವೀವರಿಬ್ಬರು ಹರ ಕಮಲಜರು, ಕೊಟ್ಟ ವರಗಳ ತೆಗೆಯಲರಿಯರು, ತೆಗೆದುಕೊಡಬಲ್ಲ ಸಮರ್ಥ ಯಾರು? ವೈಕುಂಠಾಧಿಪತಿಯಾದಂತಹ ಶ್ರೀನಾಥ ಆ ಕಡೆಗೆ ನಡೆ. ಬೆಳ್ಳಿ ಬೆಟ್ಟದಿಂದ ಕೆಳಗಿಳಿದು ಬಂದೆ ಅಲ್ಲ ನೀನು? ಏನು ಹೇಳುದು ಬಾವ, ಎಲ್ಲಿ ನೋಡಿದ್ರು ಮಹಿಷನ ಬಾಧೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ನಾನು ಆ ಬಗ್ಗೆ ಯೋಚಿಸ್ತಾ ಇದ್ದೆ. ಖರಮಹಿಷನನ್ನು ವಧೆ ಮಾಡುವುದು ಯಾವ ರೀತಿ ಎನ್ನುವ ಹಾಗೆ ನೀನು ಬಂದೆ ಅಲ್ಲ. ಸನಿಹದಲ್ಲೇ ಚಂದ್ರಕಾಂತ ಶಿಲೆ ಇದೆ, ಕುಳಿತು ಆಲೋಚಿಸಿ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಾದಿಸುವ ಯತ್ನದ ಯೋಚಿಸುತ್ತಿರಲಿದ್ದಾದ ನಳಿನ ಭವ ಸುರರ ನೊಡಗುಳ್ಳು ನಡೆತದು ವೈಕುಂಠನು ಕಾಣದಿರಲು ಹರಿಯು ವೈಕುಂಠದಲ್ಲಿ ಕಾಣುತ್ತಾ ಇಲ್ವಲ್ಲ? ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದೊಳಗಿಲ್ಲದೀರೇ ಪುರಹರನೂ ನಿಲಯದೊಳಗಿಲ್ವಲ್ಲ? ಕಳವಳಿಸೆಯೇ ಬಳಿಕವರು ಕಳವಳಿಸೆಯೇ ಬಳಿಕವರು ಏನು ಮಾಡೋಣ ಇಂದ್ರ? ತಿರುಗಿದ ಶರೀರ ನುಡಿ ಹರಿಗರರು ತುಗಿರಾದಿಯೊಳಗಿರ್ಪಗದನವನು ಹರಿಗರರ ಪದಕ್ಕೆ ರಗಿಸಕಲರು ಜಯ ಜಯ ಹರಿಕರರ ಪದಕ್ಕೆ ರಗಿಸಕಲರು ದುರುಳ ಮಹಿಷಾಸುರರ ಉಪಟಳ ಈ ಮಹಿಷಾಸುರನ ಪಟ್ಟಣ ತರಗರಿತು ತೆಗೆವ್ಯಮ್ಮ ನೀವೇ ಹೊರೆವುದನನು ಜಯ ಜಯ ಹರಿಹರರ ಪಾದಾರವಿಂದಗಳಿಗೆ ಎಲ್ಲರೂ ಎದ್ದೇಳಿ ನಿಮ್ಮನ್ನೇ ಅರಸುತ್ತಾ ಅರಸುತ್ತಾ ವೈಕುಂಠಕ್ಕೋ ಕೈಲಾಸಕ್ಕೋ ತೆರಳಿದು ಎಂದಾದರೆ ಅಲ್ಲಿ ನಿಮ್ಮ ಇರವಿರಲಿಲ್ಲ. ಆ ಬಳಿಕ ಶರೀರವಾಣಿಯ ಮೂಲಕವಾಗಿ ನೀವು ಚಂದ್ರಕಾಂತ ಶಿಲೆಯಲ್ಲಿದ್ದೀರಿ ಎನ್ನುವಂತಹ ವಿಚಾರವನ್ನು ತಿಳಿದೆವು. ನೋಡಿದಿರಾ, ದುಃಖದಪ್ತರಾಗಿದ್ದಾರೆ ಸುಮನಸರು. ಅವರಿಗಿಂತಹ ದುಸ್ಥಿತಿ ಒದಗಿ ಬರುವುದಕ್ಕೆ ನಾನೇ ಕಾರಣ. ಮಹಿಯಲ್ಲಿ ಸಂಜನಿಸಿದ ಮಾಲಿನಿ ಜಾತನಾದಂತಹ ಮಹಿಷನಿಗೆ ಒಲಿದು ವರವನ್ನು ಕೊಟ್ಟೆ. ವರಬಲದಿಂದ ಮತ್ತನಾದಂತಹ ಆತ ನೇರವಾಗಿ ಸ್ವರ್ಗವನ್ನಡರಿ ಸಜ್ಜನರಾದಂತಹ ಸುಮನಸರನ್ನು ಹೊಡೆದೋಡಿಸಿದ. ಕೇವಲ ಸ್ವರ್ಗಲೋಕವನ್ನು ಮಾತ್ರವೇ ವಶಪಡಿಸಿಕೊಂಡದ್ದಲ್ಲ, ಜಗ ಮೂರನ್ನೂ ಕೂಡ ಕೈವರ್ತಿಸಿಕೊಂಡು ತಾನು ಓರ್ವ ಅಮಿತ ವಿಕ್ರಮಿ ಎನ್ನುವ ಹಾಗೆ ಮೆರೆದಾಡುತ್ತಾ ಇದ್ದಾನೆ. ಜೀವ ದೇವರ ಸಂಬಂಧವಾದ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾಗಿರುವ ತಪಸ್ಸು, ಜೀವ ಜೀವರ ಸಂಬಂಧಿಕವಾದ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇಲ್ಲ. ಮಹಿಭಾರತನಾದಂತಹ ಆತನನ್ನು ವಧಿಸುವರೆ ಏನಾದರೂ ಉಪಾಯ ಹೂಡಲೇಬೇಕು. ಇಷ್ಟು ಅಜಾಹರ ಇಂದ್ರಾದಿ ಸುಮನಸರೇ, ಅಧರ್ಮದಲ್ಲಿ ತಾಂಡವಾಡುತ್ತಿದ್ದ
ಅಡಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಹಿಡಿಯಿರಿ. ಗುರುಗಳ ಹೇರವರ ವಿನಾಶರಣೀಯ ಗುರುಗಳ ಹೇರವರ ವಿನಾಶನಿಗೆ ಬೈದಾದರು ಬಿಡ ದುಷ್ಟನಾದ ಮಹೇಶನ ವಧೆಗೆ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿನೂ ಹೊರಗಡೆ ಇದೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹಿಷನ ವಧೆಗಾಗಿ ನನ್ನ ಅಂತಃತೇಜವನ್ನು ಹೊರಗಡೆ ಹಿಡಿಯಿರಿ. ದೇವತೆಗಳೇ, ಖಳವೈಶ್ಯನ ವಧೆಗಾಗಿ ನಮ್ಮ ದಿವ್ಯ ತೇಜಸ್ಸನ್ನೇ ಹೊರಗೆ ಸೆಯೋಣ. ಮೂರು ಮೂರ್ತಿಗಳ ಮುಖದಿಂದ ಬರಟಿಗ ಬೀಜ ಚಾರು ದಿಕ್ಪಾಲಕರತೆಯ ಒಂದಾಗುತ್ತಲೀ ನಾರಿಯಾಕೃತಿ ತಡೆದು ಧರಿಗಿಳಿಯೇ ಸುರರು ಜಯ ಜಯವೆನು ತನು ತಿಳಿಸಿದರು.